ದರ್ಶನ್ ಅವ್ರು ಮಾಡಿರೋವಂಥದ್ದು ತುಂಬ ತಪ್ಪದು. ಇವಾಗ ಆ್ಯಕ್ಚುಲಿ ಅವ್ರು ಹೇಳಬೇಕು ಅಂತ ಅಂದರೆ ಅವ್ರು ಈ ಥರ ತಪ್ಪು ಕೆಲಸ ಮಾಡ್ದೇನೆ ಹೋಗಿ ನ್ಯಾಯವಾಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸ್ಟೇಷನ್ಗೆ ಹಾಕ್ಸಿ ಆ ಪೊಲೀಸರಿಗೆ ಹೇಳ್ಬಿಟ್ಟಿದ್ರು ಕರ್ಕೊಂಬೋಗಿ ಅವ್ರನ್ನ ಒಂದೆರಡು ಡೇಟ್ ಹೊಡೆದ್ಬಿಟ್ಟು ಒಳ್ಳೆ ಮಾತು ಹೇಳಿ ಕಳಿಸಿರೋರು. ಇದು ಇವಾಗ ಏನಾಯಿತು ಅಂತಂದರೆ ಅವ್ರ ಅಭಿಮಾನಿಗಳಿಗೆಲ್ಲ ನೋವು ತಂದಿರೋ ವಿಷಯ ಇದು. ಒಬ್ಬ ಹೇಳ್ತಾನೆ ನಾ ಏನೇ ಮಾಡಿದ್ರು ನಮ್ಮ ಬಾಸು ಸರಿ ಅಂತ. ಅದು ಯಾವ ಬಾಸೇ ಆಗಲಿ ಸರಿ ಆಯಿತು, ಯಾವಾಗ ನೋಡ್ರು ನಮ್ಮ ದರ್ಶನ್ದೇ ತೋರಿಸ್ತೀರಾ ಅಂತೀರಲ್ಲ, ದರ್ಶನ್ದು ಯಾಕೆ ತೋರಿಸ್ತಾರೆ? ಅವರೊಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನ ತೋರಿಸ್ತಾರೆ. ಇವಾಗ ನಾನು ಮಾಡಿಬಿಟ್ಟು ನಾನು ಕೊಲೆ ಮಾಡಿದ್ರೆ ನನ್ನ ಯಾರು ತೋರಿಸಲ್ಲ. ಯಾಕೆ ಹೇಳ್ರಿ, ನಾನೇನು ಸೆಲೆಬ್ರಿಟಿ ಏನಲ್ಲ, ನಾನು ಮಾಮೂಲಿ ಮನುಷ್ಯ. ಆಯಿತಾ? ಸೆಲೆಬ್ರಿಟಿ ಅಂತ ಅನ್ನೋದು ಏನಕ್ಕೆ? ಸೆಲೆಬ್ರಿಟಿ ಅನ್ನೋರ್ನ ಯಾರನ್ನ ಸೆಲೆಬ್ರಿಟಿ ಅಂತಾರೆ? ಎಲ್ಲ ಜನಗಳಿಗೂ ಆ ಮುಖ ಪರಿಚಯ ಇರಬೇಕು, ಅವನು ಒಳ್ಳೆ ನಡತೆಯಲ್ಲಿದ್ದಾನೆ. ಯಾರೇ ಆಗಲಿ, ಯಾರೇ ಆ್ಯಕ್ಟ್ರ್ಗಳಾಗಲಿ ಒಳ್ಳೆ ನಡತೆಯಲ್ಲಿದ್ದಾನೆ ಅಂದ್ಬಿಟ್ಟು ಅವನ್ನ ಸೆಲೆಬ್ರಿಟಿ ಅಂತ ಕರೀತಾರೆ. ಇವಾಗ ಇಂಥ ಕೆಲಸ ಮಾಡೋದ್ರಿಂದ ಸೆಲೆಬ್ರಿಟಿನೇ ತೋರಿಸ್ತಾರೆ, ನಮ್ಮ ದರ್ಶನ್ನೇ ತೋರಿಸ್ತಾರೆ ಅಂತಾರಲ್ಲ, ಅದು ತುಂಬ ತಪ್ಪು. ಯಾಕಂದರೆ ಅವ್ರು ಸೆಲೆಬ್ರಿಟಿ ಬ್ಯಾನ್ ಮಾಡಿದಾಗ ನಾವು ಅವ್ರ ನ್ಯೂಸ್ ಬದುಕಿದ್ದೀವಿ. ನ್ಯೂಸ್ ಹಾಕದೇನೂ ಬದುಕಿದ್ದೀರಾ? ಇಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಬ್ಯಾನ್ ಏನಕ್ಕೋಸ್ಕರ ಮಾಡಿದ್ರು? ತಪ್ಪಿರೋದ್ರಿಂದ ಬ್ಯಾನ್ ಮಾಡಿದ್ರು. ತಪ್ಪಿಲ್ದೇ ಇದ್ರೆ ಯಾರು ಬ್ಯಾನ್ ಮಾಡ್ತಾರೆ? ಇವಾಗ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಫಿಲಮ್ ಚೇಂಬರ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರ ಮೇಲೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅಂತ. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಒಬ್ಬರು ಇಂಥ ಕೆಲಸ ಮಾಡಿರೋರನ್ನ ಕರ್ಕೊಂಬಂದು ಇಂಡಸ್ಟ್ರಿಯಲ್ಲಿ ನಿಲ್ಲಿಸಿ ಅವ್ರನ್ನ ಬೆಳೆಸೋಕ್ಕಾಗುತ್ತಾ? ಹೋಗ್ಲಿ, ಆ ಥರ ಮಾಡಬೇಕು ಅಂತಂದರೆ ಇವಾಗ ಸತ್ತಿರೋಂಥ ರೇಣುಕಾ ಸ್ವಾಮಿ ಅವ್ರ ಮನೆಯವರಿಗೆ ಏನು ನ್ಯಾಯ ಸಿಗ್ತದೆ? ಇವರೇನೋ ಕೊಲೆ ಮಾಡಿಬಿಟ್ರು ಹೋದ್ರು, ಮತ್ತು ಇವ್ರನ್ನ ಆ ಫಿಲಮ್ ಇಂಡಸ್ಟ್ರಿಗೆ ಬರ್ತಾರೆ, ತಿರ್ಗಾ ಅವರು ಮಾಮೂಲಿ ದುಡ್ಡು ಮಾಡ್ತಾರೆ, ಇಲ್ಲಿ ಬೆಳೀತಾರೆ. ಇವಾಗ ಅವ್ರ ಫ್ಯಾಮಿಲಿ ಏನಾಯಿತು? ಅವ್ರ ಫ್ಯಾಮಿಲಿಗೆ ಇವಾಗ ಯಾರು ದಿಕ್ಕು? ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರು? ಅವ್ರ ಮಿಸ್ಸಸ್ ಅವ್ರನ್ನ ನೋಡ್ಕೊಳ್ಳೋದು ಯಾರು? ಹುಟ್ಟ ಮಗುನ ನೋಡ್ಕೊಳ್ಳೋದು ಯಾರು? ಇವಾಗ ಹೋಗ್ಲಿ, ಈ ಚೇಂಬರ್ ಅವರೆಲ್ಲ ಹೋಗಿ ಅವ್ರಿಗೆ ಅಮೌಂಟ್ ಕಟ್ಟೋರು. ಆ ಅಮೌಂಟ್ 5 ಲಕ್ಷನೋ 2 ಲಕ್ಷನೋ ಕೊಟ್ಟಿದ್ದಾರೆ ಅನಿಸುತ್ತೆ. ಆ ದುಡ್ಡು ಎಷ್ಟು ವರ್ಷದವರೆಗೂ ಇವ್ರ ಹತ್ರ ಇರುತ್ತೆ. ಅದೇ ಆ ಮಗುಗೆ ತಂದೆ ಅನ್ನೋನಿದ್ರೆ ಅವನು ಸಾಯೋವರೆಗೂ ಅವ್ನು ಪ್ರಾಣ ಕೊಟ್ಟಾದ್ರೂ ಆ ಮಗುನ ಕಾಪಾಡ್ಕೊಳ್ಳೋನು ಅಲ್ವರಾ? ಇವಾಗ ಯಾವ ಥರ ನ್ಯಾಯ ಸಿಗ್ಬೇಕು ಅವ್ರ ಮನೆಗೆ? ನಾನು ಅವರು ದರ್ಶನ್ ಅಂತ ಹೇಳ್ತಾ ಇಲ್ಲ ಬೇರೆ ಆ್ಯಕ್ಟ್ರುಗಳು ಅಂತ ಹೇಳ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಅದೂ ಇನ್ನೊಂದು ಏನು ಅಂತಂದರೆ, ಈ ಪೊಲಿಟಿಷಿಯನ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಟಿ ವಿಲೆಲ್ಲ ತೋರಿಸ್ತಿದಾರಲ್ಲ, ಯಾರು ಗೊತ್ತಿದ್ರೆ ಡೈರೆಕ್ಟಾಗಿ ಹೇಳಿ. ಗೊತ್ತಿಲ್ಲ ಅಂತಂದ್ಮೇಲೆ ಏನು ಕೇಳಬೇಕು? ಇವಾಗ ಗೊತ್ತಿದೆ ಇವಾಗ ನಿಮಗೆ ನ್ಯೂಸ್ ಚಾನಲ್ ಅವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ, ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕನ್ಫರ್ಮ್ ಆಗದೇನೆ ಪೊಲಿಟಿಷಿಯನ್ಗಳು ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ಗೊತ್ತಿರುತ್ತೆ? ಇವಾಗ ನಿಮ್ಮಂಥವ್ರು ನಮ್ಗೆ ಹೇಳಿದ್ರೆ ನಾವು ನೋಡ್ತೀವಿ, ನಮಗೆ ಗೊತ್ತಾಗುತ್ತೆ. ನೋಡ್ದೇನೆ ಇದ್ದಾಗ ಯಾರಿಗೆ ಗೊತ್ತಾಗುತ್ತೆ? ಅವ್ರು ಯಾರೋ ಒಬ್ಬರು ಹೇಳ್ತಾರೆ ನಮ್ಮ ದರ್ಶನ್ನೇ ತೋರಿಸ್ತೀರಾ, ನಮ್ಮ ಡಿ ಬಾಸ್ನೇ ತೋರಿಸ್ತೀರಾ ಅಂತ. ನಿಮ್ಮ ಡಿ ಬಾಸ್ ಅನ್ನೋದು ಯಾವ ಕಾರಣಕ್ಕಾಯಿತು? ನೀವೆಲ್ಲರೂ ಅವ್ರನ್ನ ಬೆಳೆಸಿರೋದ್ರಿಂದ ಡಿ ಬಾಸ್ ಆಯಿತು. ಇನ್ನೊಂದು ಸೆಲೆಬ್ರಿಟಿ ಅಂತ ಅಂದಮೇಲೆ ಸೆಲೆಬ್ರಿಟಿ ತಪ್ಪು ಮಾಡಬಾರ್ದು. ಈ ಸಮಾಜದಲ್ಲಿ ಸೆಲೆಬ್ರಿಟಿ ಅನ್ನೋದು ಏನಕ್ಕೆ? ಅವ್ರನ್ನ ನೋಡಿ 4 ಜನ ಕಲೀಲಿ ಅಂತ ಮಾಡ್ತಾರೆ. ತಪ್ಪು ಮಾಡಿದ್ರೆ ಅವ್ರು ಸೆಲೆಬ್ರಿಟಿ ಆಗಲ್ಲ ಅಲ್ವಾ? ಸೆಲೆಬ್ರಿಟಿ ಅಂದಮೇಲೆ ಅವ್ರು ಯಾವ ಥರ ನಡ್ಕೋಬೇಕು? ಆ ಥರ ನಡ್ಕೊಂಡ್ರೆ ಈ ಥರ ತೊಂದರೆನೂ ಆಗ್ತಾ ಇರಲಿಲ್ಲ. ಅದೇ ಕೆಲಸನೇ ಇವಾಗ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹೆಂಡ್ತಿ ಅಂದ್ಬಿಟ್ಟು. ಪವಿತ್ರ ಗೌಡ ಅವ್ರ ಹೆಂಡ್ತಿನ? ಎಲ್ಲನ ಪ್ರೂಫ್ ಆಗಿದೆಯಾ? ಪ್ರೂಫ್ ಇದೆಯಾ ಅವ್ರ ಗಂಡ ಹೆಂಡ್ತಿ ಅಂದ್ಬಿಟ್ಟು? ಒಂದು ತಾಳಿ ಕಟ್ಟಿದಾರಾ? ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ? ಯಾವುದನ್ನ ಒಂದು ತೋರಿಸಿದ್ರೆ ಅವರು ಹೆಂಡ್ತಿ ಅಂತ ಒಪ್ಕೊಳ್ಳೋಣ. ಯಾವುದು ಇಲ್ಲದೇನೆ ಹೆಂಡ್ತಿ ಅಂತಲೂ ಅನ್ನಬಾರ್ದು. ನೀವೆಲ್ಲ ಹಾಕ್ತೀರಾ ಸರಿ. ಇವಾಗ ದರ್ಶನ್ಗೆ ಅವನು ಕೊಲೆ ಮಾಡಿದಾನೆ ಅಂತ ಹೇಳ್ತಿದ್ದೀರಾ ಅಲ್ಲ? ಕೊಲೆ ಮಾಡಿದಾನೆ, ಕೊಲೆ ಆರೋಪಿ. ಇವಾಗ ಸರಿ, ಅವರೇ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಹಿಂದೆ ಅವ್ರು ಮಾಡಿರೋದ್ರ ಬಗ್ಗೆ ಮಾತಾಡೋಣ. ಅವ್ರ ಹೆಂಡತಿಗೆ ಹೊಡೆದಿದ್ರು, ಅದಕ್ಕೂ ಫ್ಯಾನ್? ಅದು ಅವ್ರ ಪರ್ಸನಲ್, ಅವ್ರ ಹೆಂಡತಿಗೆ ಅವ್ರು ಹೊಡಿತಾರೆ. ಪರ್ಸನಲ್ ಆಗಿದೆ, ಮನೇಲಿ ಇಟ್ಕೋಬೇಕಿತ್ತು, ಪಬ್ಲಿಕ್ ಅದು ಅವ್ರ ವೈಫ್ ತಂದಿದ್ದು ಪಬ್ಲಿಕ್. ಬಟ್ ಅದ್ ಗಂಡ ಹೆಂಡತಿ ಸಮಸ್ಯೆ ಅಂದ್ರೆ ಅವ್ರವ್ರ ಇಷ್ಟ. ಅದು ಪಬ್ಲಿಕ್ ಎಷ್ಟೊಂದ್ ಜನ ಫ್ಯಾಮಿಲಿಯಲ್ಲಿ ಜಗಳ ಆಡ್ತಾರ. ಹಂಗಂತ ಎಲ್ಲಾರು ಬಂದ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಕೊಟ್ಟಿದಾರಲ್ವಾ? ಅಲ್ಲ, ಅವ್ರೇನೋ ದೈಹಿಕವಾಗಿ ಕುಡ್ದು ಹೊಡೆದು ಬಡ್ದು ಮಾಡಿದ್ರಿಂದ ಕೊಟ್ಟಿರ್ತಾರೆ. ಕುಡ್ದು ಹೊಡೆದು ಬಡ್ದು ಮಾಡಿದಕ್ಕೆ ಕೊಟ್ಟಿರೋದು. ಹಂಗಾದ್ರೆ ನಿಮ್ ದರ್ಶನ್ ಕುಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೊಡಿಲಿ, ನಾನು ಬೇಡನಲ್ಲ. ಬಟ್ ಅದನ್ನ ಇವಾಗ ನಿಮ್ಮ ಹಸ್ಬೆಂಡ್
ಫ್ಯೂಚರಲ್ಲಿ ಬರೋ ಹಸ್ಬೆಂಡ್ ಬಂದು ನಿಮ್ಗೆ ಕುಡ್ಕೊಂಡು ಬಂದು ಹೊಡಿತಾರೆ ಅಂತ ಅಂದ್ರೆ ಅದು ನಿಮ್ಗೆ ಓಕೆನಾ? ಹೊಡಿಲಿ, ನಾನು ಏನು ಹೇಳ್ತಿಲ್ಲ, ಅದನ್ನ ಪಬ್ಲಿಕ್ಕಿಗೆ ತರೋದಲ್ಲ, ಅದು ಪರ್ಸ್ನಲ್, ಅದು ಮನೆ 4 ವಿಚಾರ ಮನೇಲೇ ಇರಬೇಕು ಹೊತ್ತು ಪಬ್ಲಿಕ್ಕಿಗೆ ಬರೋದಲ್ಲ. ಹಾಗಾದ್ರೆ ದರ್ಶನ್ ಯಾಕೆ ಅದನ್ನ ಪಬ್ಲಿಕ್ ತಂದು ಪವಿತ್ರ ಹಾಗೂ ದರ್ಶನ್ ಮಧ್ಯೆ ನಡೆದಿರೋದು ಅವರಿಬ್ರು ಮಧ್ಯೆನೆ ಸಾಲ್ವ್ ಮಾಡ್ಕೋಬಹುದಿತ್ತು, ಹಾಗಂತ ಮೂರನೇ ವ್ಯಕ್ತಿನ ಇನ್ವಾಲ್ವ್ ಮಾಡಿ ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದಿತ್ತು. ಅವ್ರೇನು ಇನ್ವಾಲ್ವ್ ಮಾಡಿ ಅವರೇ ಬಂದು ನೀವು ಇನ್ವಾಲ್ವ್ ಆಗಿ ಅಂತ ಹೇಳಿದ್ರ? ಹಾಗಾದ್ರೆ ಕಿಡ್ನಾಪ್ ಮಾಡಿರೋದು ಯಾರು? ಪವಿತ್ರ ಹೇಳ್ದೇನೆ ಕಿಡ್ನಾಪ್ ಆಗೋಯ್ತಾ? ಇದು ಅವರ ವೈಯಕ್ತಿಕ ವಿಚಾರನೇ, ಪರ್ಸನಲ್ ವಿಚಾರ. ಅವ್ರು ಏನಾರು ಎಷ್ಟೊಂದು ಜನ ಪರ್ಸನಲ್ಸ್ ಏನೇನೋ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ಬಾರಲ್ಲಿ ಕುಡ್ದು ಫುಲ್ ರೌಡಿಸಮ್ ಮಾಡಿ ಸರ್ವರ್ಗಳಿಗೆಲ್ಲ ಹೊಡೆದಿರೋದ್ರಿಂದ ನಿಮ್ಗೆ ದರ್ಶನ್ ಗ್ರೇಟ್ ಆಗ್ಬಿಟ್ರ? ನಾವು ಗ್ರೇಟು ಅಂತ ಹೇಳ್ತಿಲ್ಲ, ಹೊಡೆದಿದ್ದಾರೆ. ಹೇಗ್ ಸಪೋರ್ಟ್ ಮಾಡ್ತಿದ್ದೀರಾ? ಅವರು ಹೊಡೆಯೋದು ಬಡಿಯೋದಕ್ಕೆ ನೀವು ದರ್ಶನ್ ಫ್ಯಾನ್ಸ್? ನಾನು ಹೊಡೆಯೋದು ಬಡಿಯೋದಕ್ಕೆ ದರ್ಶನ್ ಇವಾಗ ಅವ್ರು ಹೊಡೆದಿರೋದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರೋದಲ್ವಾ? ಅವರು ಕುಡ್ದಿದ್ದಾರೆ, ಹೊಡೆದಿದ್ದಾರೆ, ಒಪ್ಕೊಂತೀವಿ ನಾವು ಕೂಡ. ಬಟ್ ಅದು ಒಪ್ಕೊಳ್ಳೋರು ಏನಕ್ಕೆ ಇವತ್ತು ನಿಂತ್ಕೊಂಡು ಇಲ್ಲ ದರ್ಶನ್ ಆಚೆ ಬರ್ಬೇಕು ಅಂತೀರಾ? ಅವರೇ ಒಪ್ಕೊಂಡಿದ್ದಾರೆ ಕೊಲೆನೇ ಮಾಡಿಲ್ವಲ್ಲ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬಾರ್ದಾ? ಹಾಗಾದ್ರೆ ಅವ್ರು ತಪ್ಪೇ ಮಾಡಿಲ್ಲ. ಇವಾಗ ತಾನೇ ನೀವ್ ಹೇಳಿದ್ರಲ್ಲ ಕೊಲೆ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ ನಾವು. ಕುಡ್ದಿದ್ದಾರೆ, ಹೊಡೆದಿದ್ದಾರೆ, ಹೌದು. ಯಾಕೆ ಯಾರು ಕುಡಿಯಲ್ವಾ? ಕುಡ್ದು ಹೊಡೆದ್ರೆ ಯಾರನ್ ಬೇಕಾದ್ರೂ ಹೊಡಿಬೋದಾ? ನಾಳೆ ದಿನ ಅವ್ರ ಹೆಂಡತಿಗೆ ತಾನೇ ಹೊಡೆದಿರೋದು. ಅವನಿಗೆ ಬುದ್ಧಿ. ಸ್ವಾಮಿಗೆ ಯಾರು ಹೊಡೆದಿದ್ದಾರೆ ಹಾಗಾದ್ರೆ? ಅವನೇನ್ ಮಾಡ್ದ? ಅವರೆಲ್ಲ ಅವನು ಏನಕ್ಕೆ ಅನ್ನೋದು ಬಂದಿದೆ ಅಲ್ವಾ ಮೇಡಮ್? ಹೌದು. ಕಾನೂನು ಕೊಡ್ಬೋದಿತ್ತಲ್ವಾ? ಈಸ್ ಎ ಸೆಲೆಬ್ರಿಟಿ, ಅವನ್ನ ಜನ ಫಾಲೋ ಮಾಡ್ತಾರೆ ಅಂತಂದಾಗ ಅವ್ನ್ ಮಾಡೋ ಪ್ರತಿ ಒಂದು ಕೆಲ್ಸನೂ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಆ ಕಾನೂನ್ಗೆ ಅವ್ರನ್ನ ಇಟ್ಕೊಟ್ಟಿದ್ರೆ ದರ್ಶನ್ ಇವತ್ತು ದೇವರ ಸ್ಥಾನದಲ್ಲಿ ಇರ್ತಾ ಇದ್ರು. ಅವ್ರು ಹೇಳಿದ್ದು ಕಾನೂನ್ನ ಕೈ ತಗೊಳಕ್ಕೆ ಅವ್ರಿಗೆ ಅಲ್ಲ, ಸೆಲೆಬ್ರಿಟಿ ಆದಂತ ಅವ್ರಿಗೆ ಅಲ್ಲ, ಯಾವ್ದೇ ಸಾಮಾನ್ಯ ವ್ಯಕ್ತಿಗೂನು ಅರ್ಹತೆ ಇಲ್ಲ. ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರು ಜಸ್ಟ್ ಅವ್ರಿಗೆ ಹೇಳಿ ಬಂದಿರೋದು, ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಂದಿರೋದು ಅಷ್ಟೇ. ಕೊಲೆ ಮಾಡಿದ್ದಾರೆ ಅಂತ ಆಗಿಲ್ವಲ್ಲ. ಮತ್ತೆ ಹೊಡೆದಿದ್ದೀನಿ ಅಂತ ಹೊಡೆದಿದ್ದೀನಿ ಅಂತಿದ್ದೀರಲ್ಲ, ಅವಾಗಿಂದ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಕೊಲೆ ಮಾಡಿಲ್ವಲ್ಲ ಅವರು. ಹಾಗಂತ ಶವನ ಎಸ್ತು ಬಿಡಿ ಅಂತ ಹೇಳ್ಬಿಟ್ಟು 30 ಲಕ್ಷ ಸುಪಾರಿ ಯಾಕೆ ಕೊಡ್ಬೇಕಿತ್ತು ನಿಮ್ಮ ಹೀರೋ ದರ್ಶನ್? ಅವರೇ ಹೇಳಿದ್ರ ನಾನು ತನಿಖೆಯಲ್ಲಿ ಎಲ್ಲಾ ಬರೀತಾರೆ, ಅದನ್ನ ನಂಬೋಕಾಗಲ್ಲ. ಹಂಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಸುಳ್ಳು ಹೇಳ್ಬೋದಲ್ವಾ? ಪೊಲೀಸವ್ರಿಗೆ ಏನ್ ಅವಶ್ಯಕತೆ ಇದೆ ಸುಳ್ಳು ಹೇಳಕ್ಕೆ? ದುಡ್ಡು ಕೊಟ್ಟು ಮಾಡ್ಸಿರ್ಬೋದಲ್ವಾ, ಯಾರಿಗ್ ಗೊತ್ತಿರ್ಬೋದು. ದರ್ಶನ್ ಆಚೆ ಬರಕ್ ದುಡ್ಡು ಕೊಟ್ರಾ? ಅವ್ರು ಆಚೆ ಬರಕ್ ದುಡ್ಡು ಕೊಟ್ರು ಅಂತ ನಾವ್ ಹೇಳಲೇ ಇಲ್ವಲ್ಲ. ಮತ್ತೆ ನೀವೇ ಹೇಳ್ತಿದ್ದೀರಲ್ಲ ದುಡ್ಡು ಕೊಟ್ಟಿ ಕೂಡ ಮಾಡ್ಸಿ. ದುಡ್ಡು ಕೊಟ್ಟಿ ಮಾಡ್ಸಿರ್ಬೋದು, ಸುಳ್ಳು ಹೇಳಿರ್ಬೋದಲ್ವಾ? CCTV ಫುಟೇಜ್ ಸುಳ್ಳು ಹೇಳುತ್ತಾ? ಎಡಿಟ್ ಮಾಡಿರ್ಬೋದು. ಈಗಿನ ಕಾಲದಲ್ಲಿ ಮಾಡ್ಬೋದು, ಹೌದು, ಹಂಗಂತ ಹೇಳ್ಬಿಟ್ಟು ಅವ್ರ ಫೋನ್ ಕಾಲ್ ಹಿಸ್ಟ್ರೀಸ್ ಆಗಿರ್ಬೋದು, ಇಲ್ಲ ದರ್ಶನ್ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಹೊಡೆದಿದ್ದೀನಿ ಅಂತ ಒಪ್ಕೊಂಡಿರ್ಬೇಕಾದ್ರೆ ಅವ್ರು ಹೊಡೆದ ಮೇಲೇನೆ ಅದು ಕೊಲೆ ಆಗಿರೋದಲ್ವಾ? ಹೊಡೆದಿದ ಮೇಲೇನೆ ಕೊಲೆ ಆಗಿರೋದು ಗೊತ್ತು. ಹಾಗಂತ ದರ್ಶನ್ಗೂ ಗೊತ್ತಿರ್ಲಿಲ್ವಲ್ಲ ಕೊಲೆ ಅವ್ರು. ಓಕೆ, ದರ್ಶನ್ ಬರ್ತಾರೆ ಒಂದಿನ ನಿಮ್ಮ ಅಣ್ಣನ್ಗೆ, ಪ್ರಾಬಬ್ಲಿ ನಿಮ್ಮ ಅಣ್ಣ ಒಬ್ಬ ಇರ್ತಾನೆ, ಅವನಿಗೆ ಬಂದ್ಬಿಟ್ಟು ದರ್ಶನ್ ಕುಡಿದ್ಬಿಟ್ಟು 4 ಪೆಗ್ ಹಾಕೊಂಡು ಬಾರಿಸ್ತಾನೆ, ನಿಮ್ಮ ಅಣ್ಣ ಅದಾದ್ಮೇಲೆ ಸತ್ತು ಹೋಗ್ಬಿಡ್ತಾನೆ. ಅವಾಗ ನಮ್ಮಣ್ಣ ಏನು ತಪ್ಪು ಮಾಡಿಲ್ವಲ್ಲ, ರೇಣುಕಾ ಕುಮಾರಸ್ವಾಮಿ ತರ ಹೊಡಿಯಕ್ಕೆ. ಆಯ್ತು, ರೇಣುಕಾ ಸ್ವಾಮಿ ಅವರು ಕೆಟ್ಟದಾಗ ಮೆಸೇಜ್ ಮಾಡಿರೋದ್ರಿಂದ ಹೊಡಿತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದಾನೆ, ಒಪ್ಕೊಳ್ಳೋಣ. ಗೌರ್ಮೆಂಟ್ ಇದು ಕಾನೂನು ಅನ್ನೋದು ಒಂದಿದೆ ಅಲ್ವಾ? ಹೌದು, ಅದಕ್ಕೆ ಹಿಡ್ಕೊಡ್ಬೋದಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಣ್ಣ ಕೆಟ್ಟದಾಗಿ ಮೆಸೇಜ್ ಮಾಡಿ ನಿಮ್ಮ ಅಣ್ಣನ ಅವರು ಪೊಲೀಸ್ ಅವರಿಗೆ ಒಪ್ಸಿದ್ರೆ ಒಳ್ಳೇದಾಗಿರ್ತಿತ್ತು. ದರ್ಶನ್ ಸ್ಟಾರ್ ಇನ್ನು ದೇವ್ರು ಅಂತ ನೋಡಿರೋರು, ಬಟ್ ವಾಟ್ ಈ ಸ್ಲ್ಯಾಬ್ ಯುವರ್ ಬ್ರದರ್, ನಿಮ್ಮ ಅಣ್ಣನ ಹೊಡೆದು ಬಡ್ದು ಸಾಯಿಸ್ಬಿಟ್ಟಿದ್ರೆ ನೀನಾಗ್ಲೂ ದರ್ಶನ್ಗೆ ಸಪೋರ್ಟ್ ಮಾಡ್ತಿದ್ದ? ಅಲ್ಲ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಯಾವುದೇ ರೀತಿ ಏನೂ ಇಲ್ಲ. ಯಾರು ಮನೇಲಿ ಸಮಸ್ಯೆ ಇದ್ರೆ ಅವ್ರಾಗ ಈಗಿನ ಕಾಲದಲ್ಲಿ ಎಲ್ಲ ಅವ್ರಾಗವ್ರೆ ಎದುರು ನಿಂತು ಸಾಲ್ವ್ ಮಾಡ್ಕೋಬೇಕು. ಹಾಗಾದ್ರೆ ಈಗಿನ ಕಾಲದಲ್ಲಿ ಎಲ್ಲ ಅವ್ರಿಗೆ ಇಷ್ಟ ಬಂದಿದ್ದೆ ಮಾಡ್ಕೋತಾರೆ ಅಂತಂದ್ರೆ ಕಾನೂನು ಯಾಕೆ? ಕಾನೂನು ಈಗ ಏನೋ ಒಂದು ಸಿಚುವೇಶನ್ ಆಯ್ತು ಅಂದ್ರೂ ಬೇಗ ನಿರ್ಧಾರ ತಗೊಳ್ಳಲ್ಲ ಅದನ್ನ ಅವರು. ಕಾನೂನು ಸರಿ ಇಲ್ಲ ಅಂತ ಹೇಳಿ ನಾನು ಕಾನೂನು ಸರಿ ಇಲ್ಲ ಅಂತಿಲ್ಲ. ಈಗ ಬೇಗ ಏನೋ ಒಂದು ಘಟನೆ ಆಯ್ತು ಅಂದ್ರೆ ವಿತಿನ್ ಆಕ್ಷನ್ ತಗೋಬೇಕು ಅವರು. ಆಯ್ತು ಅಂದ್ರೆ ಸೊ ಜಾಸ್ತಿ ನಾನು ನ್ಯೂಸ್ ಏನು ನೋಡಲ್ಲ. ಸೊ ನಾನು ಒಂದು ಕಂಪನಿ ಜೊತೆ ಕೆಲಸ ಮಾಡುವಾಗ ಆ ಆ್ಯಪಲ್ಲಿ ನೋಡಿದ್ದು, ನಾನು ನಿಯೋಲೈನ್ ಆ್ಯಪಲ್ಲಿ ನೋಡಿದಾಗ ಫುಲ್ ಶಾಕ್ ಆಯಿತು. ಬಿಕಾಸ್ ನಾನು ಜಾಸ್ತಿ ನ್ಯೂಸ್ ನೋಡಲ್ಲ, ಕೋವಿಡಿಂದ ನೋಡಿಲ್ಲ. ಸೊ ಇದು ಮಾಡಿದ್ದು ಒಂದು ತುಂಬ ರಾಂಗು. ಸೊ
2 days ಕಸ್ಟಡಿ ತೊಗೊಳೋದು ತಪ್ಪು, ಬಿಕಾಸ್ ಅವ್ನು ಗೊತ್ತಾಗಿದೆ ಎಲ್ಲ ಪ್ರೂಫ್ ಆನ್ ಅಗೇನ್ಸ್ಟ್ ಇಟ್, ಸೊ ವೈ ವೇಸ್ಟ್ ಟೈಮ್ ಅಂಡ್ ದೆನ್ ಪುಟ್ ಹಿಮ್ ಇನ್ಸೈಡ್ ದ ಜೈಲ್. ಸೊ ವೈ ನಾಟ್ ಪುಟ್ ಹಿಮ್ ನೌ? ಸೊ ಐ ವುಡ್ ಸೇ ಅವನ್ನ ಇವಾಗಲೇ ಹಾಕಿ ಅಷ್ಟೊಂದು 2 days ಟೈಮ್ ಕೊಡಬೇಡಿ, ಬಿಕಾಸ್ ಅವ್ನು ಅಷ್ಟೊಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಿದ್ದಾನೆ. ಸೊ ಅದು ನಂದು. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ದರ್ಶನ್ ಅವರು ನಿಜಕ್ಕೂ ಜೈಲಿಗೆ ಹೋಗಬೇಕು ಬೇಡ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಖಂಡಿತವಾಗ್ಲೂ ನಿಶ್ಚಿತವಾಗ್ಲೂ ಹೇಳಿದ್ದಾರೆ. ಆ್ಯಂಡ್ ತುಂಬ ಜನದ ಅಭಿಪ್ರಾಯ ಆಗಿರ್ಬೋದು ಅಥವಾ ಒಪಿನಿಯನ್ ಆಗಿರ್ಬೋದು ಏನಿತ್ತು ಅಂತಂದರೆ, ದರ್ಶನ್ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತಾನೆ. ಫ್ರಮ್ ಡೇ 1 ಇಂದ ಇಲ್ಲಿವರೆಗೂ ಅವ್ರ ಅಭಿಮಾನಿಗಳು ಸಹ ಹೇಳ್ತಾ ಇರೋದು ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.